ಪೊನ್ನಂಪೇಟೆ ತಾಲೂಕಿನ ಕಿರುಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಾಡಾನೆಗಳ ಹಾವಳಿಗೆ ಕಾಫಿ, ಬಾಳೆ ಸೇರಿದಂತೆ ಕೃಷಿ ಫಸಲುಗಳು ಧ್ವಂಸಗೊಂಡಿವೆ. ಶುಕ್ರವಾರ ನಸುಕಿನಲ್ಲಿ ಗುಮ್ಮತ್ಮಾಡ್ ರಸ್ತೆಯಲ್ಲಿರುವ ಗಾಡಂಗಡ ನವೀನ್ ಎಂಬುವರ ಕಾಫಿ ತೋಟಕ್ಕೆ ಲಗ್ಗೆ ಇಟ್ಟಿರುವ ಕಾಡಾನೆಗಳ ಹಿಂಡು ತೋಟದಲ್ಲಿದ್ದ ಬಾಳೆ ಗಿಡಗಳನ್ನು ಹಾಗೂ ಕಾಫಿ ಫಸಲು ತುಂಬಿಟ್ಟಿದ್ದ ಚೀಲಗಳನ್ನು ನಾಶಪಡಿಸಿವೆ. ಕಾಫಿ ಕೊಯ್ಲಿನ ಸಂದರ್ಭವಾಗಿರುವ ಕಾರಣ ನವೀನ್ ಅವರು ಕಾಫಿ ಕೊಯ್ದು ಅದನ್ನು ಚೀಲಗಳಲ್ಲಿ ಶೇಖರಿಸಿ ದಾಸ್ತಾನು ಇಟ್ಟಿದ್ರು. ಕಾಫಿ ಚೀಲಗಳನ್ನು ಎಳೆದಾಡಿರುವ ಕಾಡಾನೆಗಳ ಹಿಂಡು ಕಾಫಿಯನ್ನು ನಾಶಪಡಿಸಿವೆ. ಗೋಣಿಕೊಪ್ಪಲಿನ ನಿವಾಸಿ ಪುರುಷ ಎಂಬುವರ ಕಾಫಿ ತೋಟಕ್ಕೆ ಲಗ್ಗಿಟ್ಟಿರುವ ಕಾಡಾನೆಗಳ ಹಿಂಡು ಫಸಲು ಭರಿತ ಬಾಳೆ ಗಿಡಗಳನ್ನು ನಾಶಪಡಿಸಿವೆ. ಅಲ್ಲದೆ ಮತ್ತೂರು ಗ್ರಾಮದಲ್ಲಿ ಅಡಿಕೆ, ಕಾಫಿ, ಬಾಳೆ ಸೇರಿದಂತೆ ಮತ್ತಿತರ ಬೆಳೆಗಳನ್ನು ನಾಶಪಡಿಸಿದ ಕಾಡಾನೆಗಳು ಮತ್ತೂರು ಗ್ರಾಮದ ಕಡೆಗೆ ತೆರಳಿವೆ. ಸ್ಥಳಕ್ಕೆ ಪೊನ್ನಂಪೇಟೆ ಅರಣ್ಯ ಇಲಾಖೆಯ ಉಪವಲಯ ಅರಣ್ಯಾಧಿಕಾರಿ ದಿವಾಕರ್ ಹಾಗೂ ಆರ್ಆರ್ಟಿ ತಂಡದ ಸಿಬ್ಬಂದಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು.